ನಾಸಿಕಲ್ಲಿರೋ ವಿಶೇಷ ಏನಂದರೆ ರಾಮಾಯಣ ಕಾಲದಲ್ಲೂ ವನವಾಸಕ್ಕೆ ಇಲ್ಲಿಗೆ ಬಂದಿದ್ದರು, ಮಹಾಭಾರತ ಕಾಲದಲ್ಲೂ ವನವಾಸಕ್ಕೆ ಇಲ್ಲಿಗೆ ಬಂದಿದ್ದರು. ನಾವಿವಾಗ ಹೋಗ್ತಾ ಇರೋದು ಪಾಂಡವಲೇನಿ ಅನ್ನೋ ಗುಹೆಗೆ. ಪಾಂಡವರು ವನವಾಸ ಟೈಮಲ್ಲಿ ಇಲ್ಲಿ ಬಂದು ಉಳಿದಿದ್ರಂತೆ. ಆದರೆ ಇದನ್ನು ಕಟ್ಟಿದ್ದು ಮಾತ್ರ ಬೌದ್ಧ ಸನ್ಯಾಸಿಗಳಂತೆ. ಮಠ ಮಧ್ಯಾಹ್ನ ಟೈಮಲ್ಲಿ ಬಿಸಿಲಿಗೆ ಒಂದು ಹಾಯ್ ಹೇಳುತ್ತಾ ನಾವು ಮೆಟ್ಲು ಹತ್ತಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಎಷ್ಟು ಹತ್ತಿದ್ರೂ ಮುಗಿತಾನೇ ಇರಲಿಲ್ಲ. ಈಗ ರೀಚ್ ಆಗ್ಬೋದೇನೋ ಅಂತ ನಮಗೆ ನಾವು ಸಮಾಧಾನ ಮಾಡಿಕೊಂಡು ಹತ್ತಿ ಸುಸ್ತಾಗಿ ಕೊನೆಗೆ ಹೇಗೋ ರೀಚ್ ಆದ್ವಿ. ಗುಡ್ಡ ಹತ್ತಿ ಮೇಲಿಂದ ನೋಡಿದರೆ ಫುಲ್ ನಾಸಿಕ್ ಸಿಟಿ ವೇವ್ಸ್ ಕಾಣಿಸ್ತಾ ಇದ್ದಿತ್ತು. ನಂತರ ನಾವು ಗುಹೆ ನೋಡೋಕೆ ಸ್ಟಾರ್ಟ್ ಮಾಡಿದ್ವಿ. ಸುಮಾರು ಗುಹೆಗಳಿದ್ವು, ಒಂದೊಂದೇ ನೋಡ್ತಾ ಹೋದ್ವಿ. ಕೆಲವೊಂದರಲ್ಲಿ ಬುದ್ಧನ ವಿಗ್ರಹಗಳೆಲ್ಲ ಇದ್ದಿತ್ತು, ಆಮೇಲೆ ಕೊಳ ಸಹ ಇದ್ದಿತ್ತು. ಎಲ್ಲ ಒಂದೇ ಥರ ಇದ್ದಿತ್ತು. ಈಗ ಇದನ್ನ ಸರ್ಕಾರದವರು ನೋಡ್ಕೋತಿದ್ದಾರೆ, ಇಲ್ಲಾಂದಿದ್ರೆ ಇದನ್ನು ಲಾಡ್ಜ್ ಮಾಡಿ ಬಿಡ್ತಿದ್ರೇನೋ, ಅಷ್ಟು ರೂಮ್ಸ್ ಇದೆ ಇಲ್ಲಿ. ಕೊನೆಗೆ ವಾಪಸ್ ಬರುವಾಗ ನಂಗೆ ಕಾಣಿಸಿದ್ದು ಪಗಡೆ ಆಟದ ಮನೆ. ಇಲ್ಲೂ ಬಂದು ಮತ್ತೆ ಅದೇ ಪಗಡೆ ಆಟ ಆಡ್ತಿದ್ರಲ್ಲ, ಇವ್ರಿಗೆ ಅಮ್ಮ ಕುಂತಿ 4 ಬಾರಿಸದೇ ಇದ್ದಿದ್ದು ಹೆಚ್ಚು. ಎಲ್ಲ ಆಡ ಇಟ್ಟು ಈ ಸ್ಥಿತಿಗೆ ಬಂದರು, ಪಗಡೆ ಆಡೋದು ಮಾತ್ರ ನಿಲ್ಲಿಸಲೇ ಇಲ್ಲ ಅಲ್ಲ ಅಂತ ಆಶ್ಚರ್ಯ ಆಯಿತು. ಏನು ಮಾಡೋದು, ಅಡಿಕ್ಷನ್ ಅಲ್ವಾ. ನಂತರ ನಾವು ವಾಪಸ್ ಇಳ್ಕೊಂಡು ಬಂದು ಅಲ್ಲೇ ಜೋಳ ಸುಡ್ತಿದ್ರು, ಅದನ್ನ ತಿನ್ಕೊಂಡು ವಾಪಸ್ ಬಂದ್ವಿ. ಸಂಜೆ ಈರುಳ್ಳಿ ಬಜೆ ಮಾಡ್ಕೊ ತಿಂದು ಬಂಗಡೆ ತಗೊಬಂದಿದ್ರು, ಅದನ್ನ ಫ್ರೈ ಮಾಡುವ ಅಂತ ಅದಕ್ಕೆ ಗ್ರೀನ್ ಮಸಾಲೆ ಶ್ವೇತ ಮಾಡಿದ್ಲು. ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ, ಹುಣಸೆ ಹಣ್ಣು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ರುಬ್ಕೊಂಡು ಮೊದಲೇ ಉಪ್ಪು ಹಾಕಿರೋ ಮೀನಿಗೆ ಕಟ್ ಮಾಡಿದ ಹಸಿಮೆಣಸಿನ್ಕಾಯಿ ಹಾಕಿ ರುಬ್ಬಿರೋ ಪೇಸ್ಟ್ನ ಫುಲ್ ಹಚ್ಚಿ ತವ ಮೇಲೆ ಫ್ರೈ ಮಾಡಿದರೆ ಆಯಿತು.